ಸೊ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದು ರೀಬರ್ತ್ ಕ್ಲಾಸು 2026ನೇ ಸಾಲಿನಲ್ಲಿ ಮೊದಲನೇ ಬ್ಯಾಚು. ಇದು ತುಂಬ ಲಿಮಿಟೆಡ್ ಪೀಪಲ್ಸಿಗಿರುತ್ತೆ, ತುಂಬ ಸೆಲೆಕ್ಟೆಡ್ ಪೀಪಲ್ಸಿಗೆ ನಾನು ಇಲ್ಲಿ ಕರಿತೀನಿ. ಇದು ನನ್ನ ಗುರುಕುಲ, ನನ್ನ ಕ್ಲಾಸ್ ರೂಮು. ಇಲ್ಲಿ ಎಲ್ರಿಗೂ ಅವಕಾಶ ಇಲ್ಲ, ತುಂಬ ಲಿಮಿಟೆಡ್ ಪೀಪಲಿಗೆ ಅವಕಾಶ ಇರುತ್ತೆ. 5ರಿಂದ 6 ಜನಕ್ಕೆ ನಾನು ಕರಿತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ನಾನು ದೀಕ್ಷೆ ಕೊಡಬೇಕಾಗಿರುತ್ತೆ, ಪ್ರತಿಯೊಬ್ಬರಿಗೂ ಪರ್ಸ್ನಲ್ ಕೌನ್ಸಿಲಿಂಗ್ ಮಾಡಬೇಕಾಗಿರುತ್ತೆ, ಪ್ರತಿಯೊಬ್ಬರಿಗೂ ಅವ್ರಿಗೆ ರೀಬರ್ತ್ ಮಾಡಿಸ್ಬೇಕಾಗಿರುತ್ತೆ. ಅದಕ್ಕೆ ಈ ಕ್ಲಾಸಿನ ಹೆಸರೇನು ಅಂತಂದು ಹೇಳಿದ್ರೆ ಪುನರ್ಜನ್ಮ ಅಂತ, ರೀಬರ್ತ್ ಅಂತ. ನಮ್ಮ ತಾಯಿ ಗರ್ಭದಿಂದ ಹುಟ್ಟೋದು ಬರ್ತು, ನಾವು ಈ ಭೂಮಿ ಮೇಲೆ ಯಾಕೆ ಹುಟ್ಟಿದ್ದೀವಿ ಅನ್ನೋದು ರೀಬರ್ತು. ಓಕೆ, ಸೊ ನಮ್ಮ ಜೀವನದಲ್ಲಿ ಏನೇ ಒಂದು ಹೊಸದನ್ನು ಶುರು ಮಾಡಬೇಕು ಅಂತಂದು ಹೇಳಿದ್ರೆ ನಾವು ರೀಬರ್ತ್ ಆಗಿ ಶುರು ಮಾಡಬೇಕು. ಆಗ ಗೊತ್ತಾಗುತ್ತೆ ನಾವು ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ, ಹೇಗೆ ಬಂದಿದ್ದೀವಿ ಅಂತ. ನಾನು 15 ವರ್ಷ ಕಷ್ಟಪಟ್ಟಿದ್ದೆ ನನ್ನ ಲೈಫಲ್ಲಿ, ಬಟ್ ನಂದು ರೀಬರ್ತ್ ಆಗಿರಲಿಲ್ಲ. ಸೊ ಹಾಗಾಗಿ ಆಮೇಲೆ ನನಗೆ ಗೊತ್ತಾಯಿತು, ಹಾಂ ನಾನು ರೀಬರ್ತ್ ಆಗಬೇಕು ಅಂದರೆ ನನ್ನಲ್ಲಿ ಏನಿದೆ ನೆಗೆಟಿವ್ಸ್ ಅದು ಹೋಗಬೇಕು, ನನ್ನಲ್ಲಿ ಏನಿದೆ ಪಾಸಿಟಿವ್ಸ್ ಅದೆಲ್ಲ ಬೆಳಕಿಗೆ ಬರಬೇಕು, ಬೆಳಿಬೇಕು ಅಂತ ಒಂದು ಗುರುನ ಆಯ್ಕೆ ಮಾಡ್ಕೊಂಡೆ. ಆಗ ನನ್ನ ಲೈಫಲ್ಲಿ ಬೆಳವಣಿಗೆ ಆಗ್ತಾ ಬಂತು. ನಾನು ಪುಸ್ತಕ ಬರೆದೆ, ಹೆಸರು ಮಾಡಿದೆ, ದುಡ್ಡು ಮಾಡಿದೆ, ಎಲ್ಲ ಮಾಡ್ತಾ ಬಂದೆ. ತುಂಬ ಜನಕ್ಕೆ ನಾನು ಇದನ್ನು ಕಲಿಸ್ಕೊಟ್ಟೆ. ಸೊ ಇವತ್ತು ಇವರೆಲ್ಲ ನನ್ನ ವಿದ್ಯಾರ್ಥಿಗಳು ಎಲ್ಲಿಂದನೋ ಬಂದಿದ್ದಾರೆ, ತುಂಬ ದೂರ ಊರ್ಲಿಂದ ಟ್ರಾವೆಲ್ ಮಾಡಿದ್ದಾರೆ, ಗಂಡ ಹೆಂಡತಿ ಸಮೇತ ಬಂದಿದ್ದಾರೆ, ತಾಯಿ ಮಗ ಬಂದಿದ್ದಾರೆ, ಸೊ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ. ಯಾಕಂದರೆ ಇದು ರೀಬರ್ತ್ ಕ್ಲಾಸ್, ಇದು ಯಾವುದು ಬಿಸ್ನೆಸ್ ಕ್ಲಾಸ್ ಅಲ್ಲ, ಸೊ ಬಿಸ್ನೆಸ್ ರಿಲೇಟೆಡ್ ಅಲ್ಲ. ಇದು 14-15 ವರ್ಷದ ಮೇಲ್ಪಟ್ಟವರಿಗೆ ಯಾರಿದ್ರೂ ಕಲಿಬೋದು. ಅವರು ಹೌಸ್ ವೈಫ್ ಆಗಿರಲಿ, ವಯಸ್ಸಾಗಿರಲಿ, ಸ್ಟೂಡೆಂಟ್ಸ್ ಆಗಿರಲಿ, ಎಂಪ್ಲಾಯೀಸ್ ಆಗಿರಲಿ, ಬಿಸ್ನೆಸ್ ಮ್ಯಾನ್ ಆಗಿರಲಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಜ್ಞಾನೋದಯ ಆಗೋದು ಭಾಳ ಇಂಪಾರ್ಟೆಂಟ್, ರಿಯಲೈಸೇಷನ್ ಇಂಪಾರ್ಟೆಂಟ್. ಎಸ್ ಸರ್ನು. ಸೊ ಹಾಗಾಗಿ ಈ ಕ್ಲಾಸನ್ನು ನಾನು ಮಾಡಿದ್ದೀನಿ ಸ್ನೇಹಿತರೆ. ಇದೊಂದು ವಿಭಿನ್ನವಾದಂಥ ಕ್ಲಾಸ್. ಇದನ್ನು ಇನ್ನೋರ್ಗಾದರೂ ಯಾರೂ ಕೂಡ ಹೇಳ್ಕೊಡ್ತಾ ಇಲ್ಲ. ನಾನು ಇದೊಂದು ಕಂಪ್ಲೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿ ಚಾಪ್ಟರ್ ವೈಸ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ. ಇವರೆಲ್ಲ ನನ್ನ ಕ್ಲಾಸ್ ವಿದ್ಯಾರ್ಥಿಗಳು. ಇವತ್ತು ಅಟೆಂಡ್ ಆಗಿರೋದಕ್ಕೆ ಅವರಿಗೆ ಸರ್ಟಿಫಿಕೇಟು, ಒಂದು ನೆನಪಿನ ಕಾಣಿಕೆ ಅಂತ ಕೊಟ್ಟಿದ್ದೀನಿ. ಜೊತೆಗೆ ಇದು ಬೆಂಗಳೂರಿನಲ್ಲಿ ನಡೆಯುತ್ತೆ. ಅವರು ಬೆಳಗ್ಗೆ ನನ್ನ ಜೊತೆಗೆ ಈವ್ನಿಂಗ್ವರೆಗೂ ಇದ್ದಾರೆ. ಇಟ್ ಈಸ್ ಎ 1 ಡೇ ಕ್ಲಾಸ್, ಓನ್ಲಿ 1 ಡೇ ಫಿಸಿಕಲ್. ಯಾಕಂದರೆ ಇದೊಂದು ವಿದ್ಯೆ, ಇದನ್ನು ನಾನು ಆನ್ಲೈನಲ್ಲಿ ಹೇಳ್ಕೊಡೋದಕ್ಕಾಗಲ್ಲ. ಭಾಳ ಜನ ಹೇಳ್ತಾರೆ ಸರ್ ಆನ್ಲೈನಲ್ಲಿ ಹೇಳ್ಕೊಟ್ಬಿಡಿ ಸರ್ ಅಂತ. ಇದು ವಿದ್ಯೆ ಸ್ನೇಹಿತರೆ, ಇದು ಎಜುಕೇಷನ್ ಅಲ್ಲ. ಎಜುಕೇಷನ್ ಆನ್ಲೈನಲ್ಲಿ ಕೊಡ್ಬೋದು, ವಿದ್ಯೆನ ಆನ್ಲೈನಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಲೈಕ್ ಸ್ವಿಮ್ಮಿಂಗ್ ಆನ್ಲೈನಲ್ಲಿ ಹೇಳ್ಕೊಡೋಕ್ಕಾಗಲ್ಲ, ಹೌದಲ್ವಾ ಸ್ನೇಹಿತರೆ? ಹಾಗೆ ಇದೊಂದು ವಿದ್ಯೆ. ಸೊ ಈ ಗ್ರಿಫಿನ್ಸ್ ವಿದ್ಯೆನ ನೀವು ಕಲಿಬೇಕು ಅಂದರೆ ನೀವು ಇಲ್ಲಿಗೆ ಬರಲೇಬೇಕು, ಫಿಸಿಕಲಿ ನನ್ನ ಕ್ಲಾಸ್ ಅಟೆಂಡ್ ಆಗಲೇಬೇಕು. ಆಗ ನೀವು ಕಲಿತೀರಾ, ಆಗ ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿ ಕೊಡೋಣಂತೆ. ಜೊತೆಗೆ ಇವರೆಲ್ಲ ಏನು ಅಂತಂದು ಹೇಳಿದ್ರೆ, ಇವರೆಲ್ಲ ತಮ್ಮ ಬ್ಯುಸಿ ಶೆಡ್ಯೂಲನ್ನು ಬಿಡುವು ಮಾಡಿಕೊಂಡು ರಜಾ ಹಾಕಿಬಿಟ್ಟು ದೂರ ಊರ್ಲಿಂದ ಬಂದಿದ್ದಾರೆ. ಯಾಕೆ? ರೀಬರ್ತ್. ಸರ್ ನನಗೆ ಪುನರ್ಜನ್ಮ ಬೇಕು, ಈ ಜನ್ಮ ಸಾಕಾಗಿದೆ, ಈ ಲೈಫ್ ಸಾಕಾಗಿದೆ, ನಾನು ಮತ್ತೆ ಡೆವಲಪ್ ಆಗಬೇಕು, ನನ್ನಲ್ಲಿ ಇನ್ನೂ ಸ್ಕಿಲ್ಸ್ ಬರಬೇಕು, ಇನ್ನೂ ಹೊಸ ವಿಚಾರಗಳನ್ನು ಕಲಿಬೇಕು, ಮತ್ತು ನಾನು ಈ ಭೂಮಿ ಮೇಲೆ ಯಾಕೆ ಬಂದಿದ್ದೀನಿ, ನನ್ನ ರೋಲ್ ಏನು ಅನ್ನೋದನ್ನು ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಇವ್ರದ್ದೆಲ್ಲ ವಿಚಾರ ಆಗಿತ್ತು ಸ್ನೇಹಿತರೆ. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಬಂದಿದ್ದೀನಿ. ಇದನ್ನು ಚಾಪ್ಟರ್ ವೈಸ್ ಮಾಡಿ ನಾನು ಎಲ್ರಿಗೂ ಇದನ್ನು ತಲುಪಿಸ್ತಾ ಇದ್ದೀನಿ. ಎಲ್ಲರೂ ಇದರಲ್ಲಿ ಬರ್ತಾ ಇದ್ದಾರೆ. ನೀವು ಬನ್ನಿ, ನೀವು ಕಲೀರಿ. ಈಗ ಇವ್ರ ಬಗ್ಗೆ ಕೇಳೋಣ ಬನ್ನಿ. ಇವರಿಗೆ ಏನೇನೆಲ್ಲ ಇವತ್ತಿನ ಕ್ಲಾಸಲ್ಲಿ ಸಿಕ್ತು, ಹೇಗೆ ಇವರೆಲ್ಲ ಡೆವಲಪ್ ಆದರು ನೋಡೋಣ. ಓಕೆ, ಸೊ ಫಸ್ಟಿಗೆ ನಮ್ಮ ಜೊತೆಗೆ ಸರ್ ಇದ್ದಾರೆ. ಅವ್ರ ಹೆಸರು, ಅವ್ರ ಊರು, ಎಲ್ಲಿಂದ ಬಂದಿದ್ದಾರೆ, ಮತ್ತು ಇವತ್ತಿನ ಕ್ಲಾಸ್ ಹೇಗಿತ್ತು, ನಿಮಗೇನು ಅರ್ಥ ಆಯಿತು, ಒಂದು ಲೈನಲ್ಲಿ ಹೇಳಿ ಸರ್, ಪಂಚ್ ಲೈನಲ್ಲಿ. ನಮಸ್ಕಾರ ಸರ್, ನನ್ನ ಹೆಸರು ನಿರುಪಾದಿ. ನಾನು ಸಿಂಧನೂರಲ್ಲಿದ್ದ ಬಂದಿದ್ದೀನಿ, ಅಂದರೆ ರಾಯಚೂರು ಪಕ್ಕದಲ್ಲಿ. ಇವತ್ತು ರೀಬರ್ತು ಮತ್ತು ಪುನರ್ಜನ್ಮ ಅಂದರೆ ನನಗೆ ಇದು ಗೊತ್ತೇ ಇದ್ದಿಲ್ಲ. ಆದರೆ ಈ ಕ್ಲಾಸಿಗೆ ಬಂದು ನಾನು ಕುಂತಾಗಲಿದ್ದ ಬೆಳಗ್ಗೆಲಿದ್ದ ಇಲ್ಲಿ ಗಂಟ ಜೀವನ ಅಂದರೆ ಏನಪ್ಪ, ನಾವು ಈ ರೀತಿ ಬದುಕ್ಬೋದು, ಈ ರೀತಿ ನಾವು ಜೀವನನ ಕಟ್ಟಿಗೆಬೋದು ಅನ್ನೋದನ್ನು ತುಂಬ ಕಲ್ತಿದ್ದೀನಿ. ಆದರೆ ಯಾವ ಯೂನಿವರ್ಸಿಟಿಯಲ್ಲಿನೂ ಈ ರೀತಿ ಪುನರ್ಜನ್ಮ ರೀಬರ್ತು ಎಲ್ಲಿ ಕೊಡೋಂಗಿಲ್ಲ. ಆದರೆ ಇಲ್ಲಿ ಶರತ್ ಸರ್ ನಮ್ಗೆ ಕೊಡ್ತಾರೆ ಅನ್ನೋದನ್ನು ಇವತ್ತು ನಾನು ತಿಳ್ಕೊಂಡಿದ್ದೀನಿ. ನನಗೆ ತುಂಬ ಬದಲಾವಣೆ ಆಗಿದೆ. ಇದನ್ನು ಒಂದು 10 ಜನಕ್ಕೆ ನಾನು ಚೆನ್ನಾಗಿದ್ದೀನಿ, ನಂತರ ಒಂದಿಷ್ಟು 10 ಜನಕ್ಕೆ ಚೆನ್ನಾಗಿ ಮಾಡ್ಬೇಕನ್ನೋದೇ ನನ್ನ ಆಸೆ. ಮತ್ತು ನೀವು ಯಾರೆಲ್ಲ ಇದನ್ನು ಕೇಳಿಸಿ ಅಂತ ಇದ್ದೀರಲ್ಲ, ನೀವು ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಅಟೆಂಡ್ ಆಗಿ ನೀವು ಇದು ಕ್ಲಾಸ್ ಅಟೆಂಡ್ ಆದರೆ ನಿಮ್ಗೇನಂತ ಸತ್ಯಾಂಶ ಇಲ್ಲಿ ಗೊತ್ತಾಗುತ್ತೆ ಅನ್ನೋದೇ ನನ್ನ ಆಸೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನನ್ನ ಹೆಸರು ಪವನ್ ಅಂತ ಹೇಳ್ಬಿಟ್ಟು ಮಂಡ್ಯ ಜಿಲ್ಲೆ ಮೇಲ್ಕೋಟೆಯಿಂದ ಬಂದಿರೋದು. ನನಗೆ ಈ ಥರ ಕ್ಲಾಸ್ ಕೇಳಿದ್ದು ಇದೇ ಫಸ್ಟ್ ಟೈಮು. ಇದೇನೋ ಒಂದು ಜ್ಯೋತಿಷ್ಯದ ಕ್ಲಾಸು ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು. ಬಟ್ ಇದು ಜ್ಯೋತಿಷ್ಯದ ಕ್ಲಾಸ್ ಅಲ್ಲ. ನಾವೊಂದು ಸಕ್ಸಸ್ ಆಗೋದಕ್ಕೆ ಏನು ವಿಫಲ ಆಗ್ತಾಯಿದ್ದೀವಿ, ನಾವು ಬೆಳವಣಿಗೆಗೆ ಏನು ವಿಫಲ ಆಗ್ತಾಯಿದ್ದೀವಿ ಅನ್ನೋದಕ್ಕೆ ಒಂದು ಕ್ಲೀನಾಗಿ ಸರ್ ನಮಗೆ ಅದೊಂದು ಇದನ್ನು ಹಾಕ್ಕೊಟ್ಟು ಕ್ಲೀನಾಗಿ ಹೇಳ್ಕೊಡ್ತಿದ್ದಾರೆ. ಯಾವ ರೀತಿ ನಮ್ಮೊಳಗಡೆ ಇರತಕ್ಕಂಥ ಶಕ್ತಿಯಿಂದನೇ ನಾವು ಯಾವ ರೀತಿ ಜಯ ಸಾಧಿಸ್ಬೋದು, ಯಾವ ರೀತಿ ನೆಗೆಟಿವ್ನ ತೆಗೆದಾಕ್ಬೋದು, ಪಾಸಿಟಿವ್ ಆಗಿ ಯಾವ ರೀತಿ ಬದುಕ್ಬೋದು ಅನ್ನೋದನ್ನು ಯಾರು ನಿರಾಶೆ ಆಗಿರ್ತಾರೆ ಅಂಥವ್ರಿಗೆ ಭಾಳ ಉಪಯುಕ್ತವಾದಂಥ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸ್ತೀನಿ. ಇದನ್ನು ಸರಸರು ತುಂಬ
ಆಳವಾಗಿ ಅಧ್ಯಯನ ಮಾಡಿ ಅವರು ಇದನ್ನು ಜಯಿಸಿ ನಮಗೆ ತುಂಬ ಅದ್ಭುತವಾಗಿ ಇದನ್ನು ನಮಗೆ ಹೇಳ್ಕೊಡ್ತಿದ್ದಾರೆ. ಇಂಥವರೊಬ್ಬರು ಇವತ್ತಿನ ಪರಿಸ್ಥಿತಿಯಲ್ಲಿ ಖಂಡಿತ ನಮ್ಮ ಸಮಾಜಕ್ಕೆ ಖಂಡಿತ ಬೇಕು. ನಾನು ಸಹ ಇದನ್ನು ಕಲ್ತ್ಕೊಂಡಿರೋದ್ರಿಂದ ಒಂದು 10 ಜನಕ್ಕೆ ಖಂಡಿತ ನಾನು ಇದನ್ನು ಹೇಳಿ ಅವ್ರಿಗೆ ಖಂಡಿತ ಕ್ಲಾಸಸ್ನ ಕೊಡಿಸ್ತೀನಿ. ಸೂಪರಾಗಿ ಹೇಳಿದ್ರಲ್ಲ ಪವನ್ ಸರ್. ಸ್ನೇಹಿತರೆ, ಇದು ಯಾವುದು ಜ್ಯೋತಿಷ್ಯದ ಕ್ಲಾಸ್ ಅಲ್ಲ. ಓಕೆ, ನಾನು ಯಾರೂ ಜ್ಯೋತಿಷಿ ಅಲ್ಲ. ಆಮೇಲೆ ಪುನರ್ಜನ್ಮ ಅಂತಂದು ಹೇಳಿದ್ರೆ ಇದೇನು ದೇವ್ರ ಬಗ್ಗೆನೋ ದಿಂಡ್ರ ಬಗ್ಗೆನೋ ಏನೋ ಅದ್ರ ಬಗ್ಗೆನೋ ಧರ್ಮದ ಬಗ್ಗೆನೋ ಇರುತ್ತೆ ಅಂತ ಇಲ್ಲ. ಇಟ್ಸ್ ಪ್ಯೂರ್ ಸೈನ್ಸ್. ನನ್ನ ಹೆಸರು ಡಾಕ್ಟರ್ ಶರತ್ ಕುಮಾರ್ PN ಅಂತ. ನನ್ನ ಕ್ವಾಲಿಫಿಕೇಷನ್ ಕೆಮಿಕಲ್ ಇಂಜಿನಿಯರಿಂಗ್ MBA ಆ್ಯಂಡ್ PG ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಇದಿಷ್ಟು ಓದಿದ್ದೀನಿ ನಾನು. ಓಕೆ, ಸೊ ಐ ಆಮ್ ದ ಕೆಮಿಕಲ್ ಇಂಜಿನಿಯರ್ ಬೇಸಿಕಲಿ. ಸೊ ಇದು ಯಾವುದು ಸ್ಪಿರಿಚುವಲ್ ಕ್ಲಾಸ್ ಅಲ್ಲ, ಇದು ಯಾವುದು ಧಾರ್ಮಿಕವಾಗಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದು, ದೇವರಿಗೆ ಸಂಬಂಧಪಟ್ಟಿದ್ದಲ್ಲ ಸ್ನೇಹಿತರೆ. ಇಟ್ಸ್ ಪ್ಯೂರ್ ಸೈನ್ಸ್ ಮತ್ತು ಯೂನಿವರ್ಸಿಗೆ ಸಂಬಂಧಪಟ್ಟಿರೋದು, ಹಾಗೂ ದಿನನಿತ್ಯದ ನಮ್ಮ ಬದುಕಿನಲ್ಲಿ ನಡೆಯುವಂತಹ ವಿಚಾರಗಳು ಹಾಗೂ ನಮ್ಮ ಮೈಂಡಿನಲ್ಲಿ ನಡೆಯುವಂಥ ವಿಚಾರಗಳನ್ನು ಚಾಪ್ಟರ್ ವೈಸ್ ಮಾಡಿ ಕ್ಲಾರಿಟಿ ಕೊಡ್ತಾ ಹೋಗ್ತಾ ಇದ್ದೀನಿ ನಾನು. ಸೊ ಅದು ಇದರ ಕ್ಲಾಸು. ಈ ಪವನ್ ಸರ್ ಹೇಳಿದ ಮೇಲೆ ನನಗೆ ತುಂಬ ಇಷ್ಟ ಆಯ್ತು ಈ ಪಾಯಿಂಟ್. ಯಾಕಂದರೆ ಸ್ವಲ್ಪ ಜನ ಆ ಥರ ಥಾಟಲ್ಲೂ ಇರ್ತಾರೆ. ಅದನ್ನು ಕ್ಲಾರಿಟಿ ಕೊಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದ್ದಾರೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ನನ್ನ ಹೆಸರು ನರಸಿಂಹಮೂರ್ತಿ CA ಅಂತ. ಸೊ ನಾನು ಬ್ಯಾಂಗ್ಳೂರಿಂದ. ಸೊ ಇದು ಲೈಕ್ ರೀಬರ್ತ್, ಫಸ್ಟ್ ಅದು ಹೆಸರು ಕೇಳಿದ ತಕ್ಷಣ ಡಿಫ್ರೆಂಟ್ ಆಗಿತ್ತು ನನಗೆ. ಸೊ ರೀಬರ್ತ್ ಅಂದರೆ ನಾನೇನು ಅಂದ್ಕೊಂಡೆ ಬೇರೆ ರೀತಿಯಲ್ಲಿ, ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ಮೈಂಡ್ನ ಕಂಟ್ರೋಲ್ ಮಾಡಿಕೊಂಡು ಅದನ್ನು ಯಾವ ರೀತಿ ಇದು ಮಾಡೋದು ಅನ್ನೋ ರೀತಿ. ಬಟ್ ಆ್ಯಕ್ಚುಲಿ ಇಲ್ಲಿ ಚಾಪ್ಟರ್ ವೈಸ್ ತೊಗೊಂಡ್ರೆ, ಸೊ ಲೈಫಲ್ಲಿ ಹೆಂಗಾಗುತ್ತೆ ಅಂದರೆ ಒಂದೊಂದು ಚಾಪ್ಟರು ನಾನು ಏನೇ ಮಾಡ್ತಾಯಿದ್ರು ಅದು ಅಲೈನ್ಮೆಂಟ್ ಆಗಿದೆ. ಈಗ ಅಲೈನ್ಮೆಂಟ್ ಅಂದರೆ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಅದಕ್ಕೊಬ್ಬರು ಅಟ್ಲೀಸ್ಟ್ ಲೈಫಲ್ಲಿ ಒಬ್ಬರು ಗುರು ಬೇಕಾಗಿದೆ. ಆಮೇಲೆ ಒಬ್ಬರು ಗುರು ಜೊತೆ ಅಪ್ಪ ಅಮ್ಮ ಒಬ್ಬರೇ ಬೇಕಾಗಿದೆ. ಅದಲ್ಲದೆ ನಮಗೆ ಕಲಿಕೆ ಅನ್ನೋದು ಎಲ್ಲ ಸ್ಕಿಲ್ಸು ಬರುತ್ತೆ ಮನುಷ್ಯನಿಗೆ. ಬಟ್ ಅದರಲ್ಲಿ ಒಂದು ಸ್ಕಿಲ್ಲು ವಿಚ್ ಈಸ್ ಲೈಕ್ ಅನ್ವಿಸಿಬಲ್. ಸೊ ಅಂಥದನ್ನು ವಿಸಿಬಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ, ಸೊ ಬೇಸಿಕಲಿ ಇಂಥ ಒಂದು ಸೆಷನ್ನ ಅಟೆಂಡ್ ಮಾಡೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ನಾವು ಯಾರು ಅಂತ ಗೊತ್ತಾಗುತ್ತೆ. ಸೊ ಬೇರೆ ಕಡೆ ಎಲ್ಲ ಬೇರೆ ರೀತಿ ಇರುತ್ತೆ, ಬಟ್ ಇದು ಯೂನಿಕ್ ಆಗಿದೆ. ಸೊ ನನ್ನ ಪ್ರಕಾರ ಸೊ ಇಲ್ಲಿ ಏನು ಮಾಡ್ಬೋದು, ನಾವು ಏನು ಅಂತ ತಿಳ್ಕೊಬೇಕು ಅಂದರೆ ಪ್ರಾಕ್ಟಿಕಲಾಗಿ ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ಯಾವ ರೀತಿ ಮಾಡ್ತಿದ್ದೀವಿ, ಅಲೈನ್ಮೆಂಟ್ ಎಲ್ಲಿದೆ, ಎಲ್ಲಿ ಮಿಸ್ಟೇಕ್ಸ್ ಆಗ್ತಿದೆ. ಸೊ ನಾವು ಎಲ್ರಿಗೂ ಅಟ್ಯಾಚ್ಮೆಂಟ್ ಆಗ್ತೀವಿ ಲೈಫಲ್ಲಿ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಟ್ಯಾಚ್ಮೆಂಟ್ ಆಗ್ತಾರೆ. ಬಟ್ ಅಲ್ಲಿ ಎಲ್ಲಿ ಎಡವಡ್ತಿದ್ವಿ ಅದನ್ನು ನಮಗೇನೆಂದರೆ ರಿವೈಸ್ ಮಾಡಿದ್ದಾರೆ. ಸೊ ಈ ಒಂದು ರಿವಿಷನ್ನ ನಾನೇನೋ ಅಂದ್ಕೊಂಡೆ, ಹೋಗಿದ ತಕ್ಷಣ ಏನೋ ಒಂದು ಇದು ಮಾಡ್ತಾರೆ, ಗಿಫ್ಟ್ ಕೊಡ್ತಾರೆ, ಏನೋ ಒಂದು ಮೊಮೆಂಟೋ ಕೊಡ್ತಾರೆ. ಸೊ ಬಟ್ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಇಂಥ ರೀಬರ್ತ್ ಬೇಕಾಗುತ್ತೆ. ಯಾಕಂದರೆ ಇದು ಪರ್ಸ್ನಲ್ ಕಾಸ್ಗೆ ಅಂತ ಇಟ್ಕೊಬಿಟ್ಟು ಅದು ನಮಗೆ ನಾವೇ ನೋಬಲ್ ಪ್ರೈಸ್ ಕೊಡ್ಕೋಬೇಕಾಗುತ್ತೆ. ಸೊ ಇಂಥದನ್ನು ಪ್ರತಿಯೊಬ್ಬರಿಗೂ ಹರಡಬೇಕಿದು, ಹೋಗಬೇಕು. ಸೊ ಅಟ್ಲೀಸ್ಟ್ ಲೈಫಲ್ಲಿ ನನ್ನ ಕಡೆಯಿಂದ ಒಂದು 10 ಜನಕ್ಕೆ ರೀಚ್ ಆಯಿತು ಅಂದರೆ ನಾನು ಗೆದ್ದಂಗೆ. 0.1% ಈಸ್ ಈಕ್ವಲ್ ಟು 100% ಅಂತ ನನ್ನ ಪ್ರಕಾರ. ಅಂದರೆ ಆ ಒಂದು 0.1% ಮಾತ್ರ ರೀಚ್ ಆದರೆ ಸಾಕು. ಸೊ ಪ್ರಪಂಚದಲ್ಲಿ ಲೈಕ್ ಎನ್ ನಂಬರ್ ಆಫ್ ಕೌಂಟ್ ಇದ್ದಾರೆ ಜನ, ಬಟ್ ಅದರಲ್ಲಿ ಕೆಲವರು ಮಾತ್ರ ಆಯ್ಕೆ ಮಾಡಿಕೊಂಡು ನಮ್ಮಂಥವ್ರಿಗೆ ಆಪರ್ಚುನಿಟಿ ಕೊಟ್ಟು ಈ ರೀತಿ ಕ್ಲಾಸಸ್ ಗುರುಕುಲ್ ಅಂತ ಗಿಫ್ಟ್ಸ್ ಅಂತ ಏನು ಹೆಸರಿಟ್ಟಿದ್ದಾರೆ ಅದು ಆ್ಯಕ್ಚುಲಿ ಇಲ್ಲಿ ಅಳವಡಿಸುತ್ತೆ. ಬಟ್ ಇನ್ನೊಂದು MLM ಶರತ್ ಸರು ಆ ಒಂದು ಡ್ರೀಮು ಮತ್ತು ಗೋಲು ವಿತ್ ದ ಕ್ಲಾರಿಟಿ ನಮಗೆ ಇಲ್ಲಿ ಹಂಚ್ಕೊಂಡಿದ್ದಾರೆ. ಯಾವ ರೀತಿ ಅಂದರೆ ಹಳೆಯ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಯಾವ ರೀತಿ ಗುರುಕುಲ ಇತ್ತೋ ಆ ರೀತಿ ಮಾಡಬೇಕು ಅಂತ ಅವರು ಕನ್ಫರ್ಮ್ ಆಗಿ ಅವ್ರ ಮೈಂಡಿಂದ ಲೈಕ್ ಅವರು ಕ್ಲಿಯರ್ ಆಗಿದ್ದಾರೆ, ಅವ್ರ ಕಡೆಯಿಂದ ಪಕ್ಕಾ ಕ್ಲಿಯರ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟು, ಇದು ಟೇಕ್ ಇಟ್ ಆ್ಯಸ್ ಅ ಪರ್ಸ್ನಲ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀನಿ. ಸೊ ಇದಕ್ಕೆ ಯಾವುದೇ ರೀತಿ ನಿಮಗೆ ಸರ್ಟಿಫಿಕೇಟ್ಸ್ ಬೇಕಾಗಿಲ್ಲ. ಸೊ ಯಾವುದೇ ರೀತಿ ನಿಮಗೆ ಏನಂತಾರೆ ಅಪ್ರಿಷಿಯೇಷನ್ಸ್ ಬೇಕಾಗಿಲ್ಲ. ನಿಮಗೆ ನೀವು ಯಾರು ಅಂತ ತಿಳ್ಕೊಬೇಕು ಅಂದರೆ ಈ ಗುರುಕುಲ ಗಿಫಿನ್ಸ್ಗೆ ಒಂದು ಸತಿ ವಿಸಿಟ್ ಮಾಡಿದ್ಮೇಲೆ ಈ ಒಂದು ಸೆಷನ್ನ ಅಟೆಂಡ್ ಮಾಡಿ. ಯಾಕಂದರೆ ನಾನು ನಾನಾ ರೀತಿಯಲ್ಲಿ ಬೇರೆ ಬೇರೆ ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ ಇಟ್ಸ್ ನಾಟ್ ಅಬೌಟ್ ದ ಕಾಸ್ಟ್, ಇಟ್ಸ್ ಅಬೌಟ್ ದ ಕ್ವಾಲಿಟಿ ಅಂತ ನನಗನ್ನಿಸ್ತಾ ಇದೆ. ಸೊ ಇವರೊಂದು ಮಾತಾಡೋ ರೀತಿ, ಆಮೇಲೆ ಅವ್ರಿಗೆ ಹೊಸಬ್ರು ಹಳೆಬ್ರು ಅಂತೆಲ್ಲ, ನಾನು ಆ್ಯಕ್ಚುಲಿ ಹೊಸಬ. ಸೊ ನನ್ನ ಇಷ್ಟು ಚೆನ್ನಾಗೆ ಒಂದು ವಾಟ್ಸಪ್ ಕಾಲಲ್ಲೇ ಕನೆಕ್ಟ್ ಮಾಡಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು. ಬನ್ನಿ ಸರ್
ನಿಮ್ಗೆ ಗೊತ್ತಾಗುತ್ತೆ ರೀಬರ್ತ್ ಅಂದರೆ ಏನು ಅಂತ. ಬಟ್ ರೀಬರ್ತ್ ಅನ್ನೋದನ್ನು ಕರೆಕ್ಟಾಗಿ ನನಗೆ ಹೇಳಿದ್ದಾರೆ. ಬಟ್ ಅದನ್ನು ನಾನು ರಿಯಲ್ ಲೈಫಲ್ಲಿ ಮತ್ತೆ ಯುಟಿಲೈಸ್ ಮಾಡ್ಕೋಬೇಕು, ಇದನ್ನ ಪ್ರಾಪರ್ ಅಲೈನ್ಮೆಂಟ್ ಅಂತ. ಸೊ ಇದನ್ನೆಲ್ಲ ಯಾರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸ್ವಂತ ಎಕ್ಸ್ಪೀರಿಯೆನ್ಸ್ ತೊಗೊಂಡವ್ರು ಮಾತ್ರ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಸೊ ಇದನ್ನೆಲ್ಲ ನೀವು ಎಷ್ಟೇ ಬುಕ್ಕಲ್ಲಿ ಬರೆದಿರಿ, ನೀವೇನೇ ಮಾಡಿ ಇದು ಎಲ್ಲ ಸಿಗಲ್ಲ. ಓಕೆ, ಸೊ ನೀವು ಯೂಟ್ಯೂಬ್ ನೋಡಿದ್ರೂ ಸಿಗಲ್ಲ. ಓಕೆ, ಸೊ ಇನ್ನೊಂದು ಏನಂದರೆ ಒಬ್ಬ ಮನುಷ್ಯನ ಮೀಟ್ ಆಗ್ತಿದೆ ಅಂದರೆ ಅವರಲ್ಲಿರೋ ಎನರ್ಜಿ ನಾವು ತಗೋಬೇಕಾಗುತ್ತೆ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಬಟ್ ಕೆಟ್ಟದಿದ್ರೂ ಆ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ತಗೋಬೇಕು ಅನ್ನೋದು ಇದು ಒಂದು ಕಾನ್ಸೆಪ್ಟು. ಸೊ ಥ್ಯಾಂಕ್ ಯು ಸೋ ಮಚ್. ಪುನರ್ಜನ್ಮ ಅನ್ನೋದು ಏನು ಅಂತ ನನಗೆ ಗೊತ್ತಿರಲಿಲ್ಲ. ಇವಾಗ ಈ ಕ್ಲಾಸಿಗೆ ಬಂದ ಮೇಲೆ ಪುನರ್ಜನ್ಮ ಏನು ಅನ್ನೋದು ಒಂದು ಅರ್ಥವಾಯಿತು. ಪ್ರಕೃತಿಯಲ್ಲಿ ಏನು ಅನ್ನೋದು ಗೊತ್ತಾಯಿತು. ನಮ್ಮ ಶರತ್ ಸಾರು ಜೊತೆಯಲ್ಲಿ ಇದ್ದರೆ ನಾವು ಇನ್ನೂ ಕಲಿಬಹುದು ಅಂತ ಹೇಳ್ಬೋದು. ನನ್ನ ಮಗ ಅದೇ ನಿಮ್ಮ ಮಗ ಅಲ್ವಾ ಕರ್ಕೊಂಡ್ಬಂದಿರೋದು? ಇವರು ತಾಯಿ, ಇವರು ಮಗ. ಸೊ ಮಗ ಮತ್ತು ತಾಯಿ ಇಬ್ಬರು ಬಂದಿದ್ದಾರೆ ಇವತ್ತಿನ ಕ್ಲಾಸಿಗೆ. ಮಗ ತಾಯಿ ಇಬ್ಬರು ಬಂದಿದ್ದಾರೆ. ಸೊ ಅದೊಂದು ಸ್ಪೆಷಲ್ ನಮ್ಮ ಕ್ಲಾಸಿಂದ ಇವತ್ತು. ಮೇಡಮ್ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಆದ್ಯ ದೇವೇಗೌಡ ಅಂತ. ಈಗ ನಾನು ಬೆಂಗಳೂರಿನಲ್ಲೇ ವಾಸವಾಗಿರೋದು. ಸೊ ಇವತ್ತು ನಾನು ಒಂದು ರೀಬರ್ತ್ ಕ್ಲಾಸ್ನ ಅಟೆಂಡ್ ಮಾಡಿದೆ. ಶರತ್ ಸರ್ ಇದನ್ನು ನನಗೆ ಟ್ರೈನಿಂಗ್ ಕೊಟ್ಟರು. ನಾನು ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ತುಂಬ ಕನ್ಫ್ಯೂಷನ್ಸ್ ಇತ್ತು, ಹೇಗಿರುತ್ತೋ ಕ್ಲಾಸ್ ಗೊತ್ತಿಲ್ಲ. ಏಕೆಂದರೆ ನಾವು ಇದು ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀವಿ, ಒಬ್ಬೊಬ್ಬರು ಒಂದೊಂದು ಹೇಳಿರ್ತಾರೆ, ಧ್ಯಾನ ಮಾಡಿ ಅಥವಾ ಮೆಡಿಟೇಷನ್ ಅದು ಇದು ಅಂತ. ಅಷ್ಟೇ, ಅದೇ ಥರನೇ ಇವರು ಹೇಳ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿಗೆ ಬಂದ ಮೇಲೆ ಅದು ಗೊತ್ತಾಗ್ತಾ ಇದೆ. ನಾನು ನನ್ನ ಲೈಫಲ್ಲಿ ಏನೋ ಒಂದು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಇವರು ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ನಮಗೊಂದು ಜೀವ ಅಂತ ಇದೆ, ಬದುಕ್ತಾ ಇದ್ದೀವಿ. ಆದರೆ ಯಾವ ರೀತಿ ಬದುಕಬೇಕು ಅನ್ನುವಂತಹ ಕ್ಲಾರಿಟಿ ನಮಗಿಲ್ಲ. ಅಂದರೆ ಜೀವನ ಮಾಡ್ತಾ ಇದ್ದೀವಿ, ಜೀವನದ ಜೊತೆ ಜೀವಿಸ್ತಾ ಇಲ್ಲ. ಏಕೆಂದರೆ ಹೇಗೆ ಜೀವಿಸ್ಬೇಕು ಅನ್ನೋದೇ ಇಲ್ಲ. ನಾವೆಲ್ಲ ಜೀವನ ಮಾಡ್ತಾ ಇರೋದು ಪ್ರಾಬ್ಲಮ್ಸ್ಗಳ ಜೊತೆಗೆ. ನಾವು ಯಾವಾಗಲೂ ಪ್ರಾಬ್ಲಮ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಅದ್ರ ಜೊತೆ ಓಡಾಡ್ತಾ ಇರ್ತೀವಿ. ಬಟ್ ಅದರಿಂದ ಹೊರಗಡೆ ಹೇಗೆ ಬರಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ಕಲ್ತ್ಕೊಳ್ಬೇಕು. ನಾನು ತುಂಬಾ ಹುಡುಕ್ತಾ ಇದ್ದೆ, ಈ ಪ್ರಾಬ್ಲಮ್ಸ್ಗಳಿಗೆಲ್ಲ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ ಅಂತ. ಬಹಳಷ್ಟು ಜನನ ಕೇಳಿದ್ದೀನಿ. ಒಬ್ಬರೊಬ್ಬರು ಒಂದೊಂದು ಐಡಿಯಾಸ್ನ ಕೊಟ್ಟರು, ಒಬ್ಬರೊಬ್ಬರು ಒಂದೊಂದು ಸೊಲ್ಯೂಷನ್ಸ್ಗಳನ್ನ ಕೊಡ್ತಾ ಹೋದರು. ಅದು ಏನೇ ಫಾಲೋ ಮಾಡಿದ್ರು ಅದಕ್ಕೆ ಸೊಲ್ಯೂಷನ್ ಖಂಡಿತ ನನಗೆ ಸಿಕ್ಕಿರಲಿಲ್ಲ. ಎಲ್ಲರಿಗೂ ಆಸೆ ಇರುತ್ತೆ, ನಾವು ಅದು ತಗೊಳ್ಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಅಚೀವ್ಮೆಂಟ್ ಮಾಡಬೇಕು. ಬಟ್ ಕ್ವೆಶನ್ ಹೇಗೆ ಅಂತ. ಆ ಹೇಗೆ ಅನ್ನುವಂತಹ ಕ್ವೆಶನ್ಗೆ ನಿಮಗೆ ಉತ್ತರ ಬೇಕು ಅಂತ ಹೇಳಿದ್ರೆ ನಮ್ಮ ಶರತ್ ಸರ್ ಏನು ಟ್ರೈನಿಂಗ್ನ ಕೊಡ್ತಾರೆ ರೀಬರ್ತ್ ಕ್ಲಾಸ್, ಅದನ್ನು ನೀವು ಅಟೆಂಡ್ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ನೀವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ನ ತಗೊಳ್ತೀರಾ, ಎನಿಥಿಂಗ್, ಫೋನು, ಟಿ ವಿ, ಫ್ರಿಡ್ಜು ಏನೇ ತೊಗೊಂಡ್ರು ಅದ್ರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಲ್ನ ಕೊಟ್ಟಿರ್ತಾರೆ ಅಲ್ವಾ? ಆ ಯೂಸರ್ ಮ್ಯಾನ್ಯುಲ್ನ ನೋಡಿಕೊಂಡು ನಾವು ಅದನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಅದೇ ರೀತಿ ಆಪ್ರೇಟ್ ಮಾಡ್ತಾ ಹೋಗ್ತೀವಿ. ನಮಗೊಂದು ಅದ್ಭುತವಾದಂತಹ ದೇಹನ ಕೊಟ್ಟು ಒಂದು ಜೀವನ ನಮಗೆ ಕೊಟ್ಟಿದ್ದಾರೆ. ಆತ್ಮ ಇದೆ ನಮ್ಮ ದೇಹದೊಳಗಡೆ. ಯಾವ ರೀತಿ ಜೀವಿಸಬೇಕು ಅನ್ನೋದಕ್ಕೆ ಯಾವುದೇ ರೀತಿ ಯೂಸರ್ ಮ್ಯಾನ್ಯುಲ್ ಇಲ್ಲ. ಹೇಗೆ ನಾವು ಜೀವಿಸ್ಬೇಕು, ಹೇಗೆ ಜೀವನ ಮಾಡಬೇಕು. ಅಪ್ಪ ಅಮ್ಮ ಇದ್ದರು, ಅಜ್ಜಿ ತಾತ ಬದುಕಿದ್ರು, ಮನೆ ಕಟ್ಟಿ, ಕಾರ್ ತಗೊಳ್ಳಿ, ದುಡ್ಡು ಸಂಪಾದನೆ ಮಾಡಿ, ಅದಷ್ಟೇ ಅಲ್ಲ ಜೀವನ. ನಾವು ಯಾವ ಒಂದು ಕಾರಣಕ್ಕೆ ನಾವಿಲ್ಲಿ ಹುಟ್ಟಿದ್ದೀವಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇವತ್ತು ನನಗೆ ಅದರ ಅನುಭವ ಆಗಿದೆ. ಆದರೆ ಅದನ್ನು ನಾನು ಮತ್ತಷ್ಟು ಪ್ರಾಕ್ಟೀಸ್ನ ಮಾಡಿ ನಾನು ತಿಳ್ಕೊಳ್ಬೇಕು. ಒಂದಷ್ಟು ವಿಡಿಯೋಗಳಲ್ಲಿ ನೋಡಿದ್ದೆ, ಆದರೆ ಅದೇ ರೀತಿ ಡೌಟ್ಗಳನ್ನ ನಾನು ಸರ್ನ ಕೇಳಿದೆ, ನನಗೆ ಸೊಲ್ಯೂಷನ್ ಸಿಕ್ತು. ಅವ್ರು ನನಗೆ ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡಿಸಿದ್ರು. ಸೊ ಹಾಗಾಗಿ ನಿಮ್ಮೆಲ್ಲ ಡೌಟ್ಗಳನ್ನ ಇವತ್ತಿನ ಹೊಸ ಜೀವನ. ನಾನು ಇಷ್ಟು ದಿನ ಮನುಷ್ಯರನ್ನ ಮೇಲೆ ಡಿಪೆಂಡ್ ಆಗ್ತಿದ್ದೆ, ನನ್ನ ಕಷ್ಟಕ್ಕೆ ಯಾರೋ ಒಬ್ರು ಬರ್ತಾರೆ, ಯಾರೋ ಒಬ್ರು ಸಹಾಯ ಮಾಡ್ತಾರೆ ಅಂತ. ಬಟ್ ಇವತ್ತು ನಾನು ಯಾರನ್ನ ನಂಬಬೇಕು, ಯಾವುದ್ರನ್ನ ನಾನು ಕೇಳ್ಕೊಳ್ಬೇಕು, ಯಾವ ರೀತಿ ಕೇಳ್ಕೊಳ್ಬೇಕು ಅನ್ನೋದನ್ನು ಪೂರ್ತಿ ನನಗೆ ಟೀಚ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಾಳೆಯಿಂದ ನನ್ನ ಹೊಸ ಜೀವನನ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಕ್ಲಾಸ್ನ ನನಗೆ ಕೊಟ್ಟಂತಹ ಯೂನಿವರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಈ ಕ್ಲಾಸ್ನ ನನಗೆ ಟೀಚ್ ಮಾಡಿದಂತಹ ಸರ್ಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹೇಳಿ, ನಾ ಹಿಡ್ತೀನಿ, ಹೇಳಿ, ಮಾತಾಡಿ. ಹಲೋ, ನಮಸ್ಕಾರ. ನನ್ನ ಹೆಸರು ಜೀವನ್ ರಾವ್ ಅಂತ. ನಾನು ಗುಲ್ಬರ್ಗಲ್ಲಿಂದ ಬಂದಿದ್ದೀನಿ. ಸೊ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸತ್ತ ಮೇಲೆ ಇನ್ನೊಂದು ಜನ್ಮ ಬರ್ತದೆ ಅಂತ ಹೇಳ್ತಾರೆ. ಯಾರೂ ನೋಡಿಲ್ಲ ಅದನ್ನು, ಇಲ್ಲಿವರೆಗೆ ಗೊತ್ತಿಲ್ಲ ನಮಗೆ. ಆದರೆ ಬದುಕಿದ್ದಾಗಲೇ ಇನ್ನೊಂದು ಸಾರಿ ಜನ್ಮ ಪಡೆದು ಹೊಸ ವ್ಯಕ್ತಿಗಳಾಗಿ ಬಾಳ್ಬೇಕಂತ ಏನಾದರೂ ಆಸೆ ಇದೆಯಾ ನಿಮಗೆ? ಸೊ ಹಾಗಾದರೆ ಗ್ರಿಫಿನ್ಸ್ ಗುರುಕುಲಕ್ಕೆ ಬನ್ನಿ, ಈ ಒಂದು ತರಗತಿಯನ್ನು ನೀವು ಅಟೆಂಡ್ ಮಾಡಿ. ಥ್ಯಾಂಕ್ ಯು. ಸೂಪರ್ ಸರ್, ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಶಾಂತ. ನಾವು ರಾಯಚೂರು ಡಿಸ್ಟಿಕ್ ಸಿಂಧನೂರು ತಾಲೂಕು.
ಅಲ್ಲಿಂದ ಬಂದಿದ್ವಿ. ಇವತ್ತು ನಾವು ಇದು ಕ್ಲಾಸ್ ಕೇಳಿದದಕ್ಕೇ ಪುನರ್ಜನ್ಮ ಅಂತ ಏನು ಕ್ಲಾಸ್ ಕೇಳಿದ್ವಿ ನೋಡು. ನಾನು ನಿನ್ನೆ ಬರ್ಬೇಕಾದ್ರೆ ಅನ್ಕೊಂಡಿದ್ದೆ ಪುನರ್ಜನ್ಮ ಅಂದರೆ ಸತ್ತರಿಗೆ ಗೊತ್ತಿರೋಲ್ಲ, ನಮಗೆ ಹೆಂಗೆ ಗೊತ್ತಾಗುತ್ತಂತ ಇವತ್ತು ಇಲ್ಲಿ ಬಂದು ಈ ಕ್ಲಾಸಿಗೆ ಕುಂತ ಮೇಲೆ ನನಗೆ ಅರ್ಥ ಆಗಿರೋದು ಪುನರ್ಜನ್ಮ ಅಂದರೆ ಹೆಂಗಿರ್ಬೇಕು. ನಾನು ಯೂನಿವರ್ಸಿಟಿಯಾಗಿ ಇರ್ತೀನಿ ಅಂದಾಗ ನಾನು ಜನದ ಜೊತೆಗೆ ಹೆಂಗೆ ಬೆರಿಬೇಕು, ಮತ್ತು ನಾನು ಏನು ಕನಸು ಕಾಣ್ತೀನಿ ನೋಡು, ಕನಸು ಕಂಡಂಗೆ ನಾನು ಬದುಕಬೇಕು ಅನ್ನೋದು ಇವತ್ತು ತುಂಬ ಚೆನ್ನಾಗಿ ಅರ್ಥ ಆಯಿತು. ಟ್ಯಾಂಕ್ಸ್ ಶರತ್ ಸರಿಗೆ. ಮತ್ತು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಇಷ್ಟೊತ್ತಾದ್ರೂ ನಾವು ಕ್ಲಾಸಲ್ಲೇ ಇದ್ದೀವಿ. ಇನ್ನೂ ಕೇಳ್ಬೇಕು ಅನಿಸ್ತೈತಿ, ನಮಗೆ ಬೇಜಾರಾಗಿಲ್ಲ. ಟ್ಯಾಂಕ್ಸ್ ಈ ಕಮ್ಯುನಿಟಿಗೆ, ಈ ಸರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಟ್ಸ್ ಎ ಬ್ಯೂಟಿಫುಲ್ ಸಿಸ್ಟಮ್ ನಾನು ಡಿಸೈನ್ ಮಾಡಿದ್ದೀನಿ. ರೀಬರ್ತ್ ಅಂತಂದು ಹೇಳಿದ್ರೆ ಪುನರ್ಜನ್ಮ. ಸರ್ ಹೇಳಿದ್ರಲ್ಲ, ಇರಬೇಕಾದ್ರೇ ಪುನರ್ಜನ್ಮ ಇದು. ಓಕೆ, ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಒಂದು ಹೊಸ ಜನ್ಮಕ್ಕೆ ಕಾಲಿಟ್ಟು ನಾವು ಶುರು ಮಾಡೋದು. ಭಾಳ ಸಲ ಸುಮ್ಮನೆ ಬಿಸ್ನೆಸ್ ಮಾಡ್ತಾರೆ. ಸರ್ ಬಿಸ್ನೆಸ್ ಸರಿ ಇಲ್ಲ, ನನ್ನ ಅಪ್ಲೈನ್ ಸರಿ ಇಲ್ಲ, ನನ್ನ ಟೀಮ್ನವ್ರು ಸರಿ ಇಲ್ಲ, ನನ್ನ ಬಾಸ್ ಸರಿ ಇಲ್ಲ ಅಂತಾರೆ. ಮದುವೆ ಆಗಿರ್ತಾರೆ, ನನ್ನ ಗಂಡ ಸರಿ ಇಲ್ಲ, ಹೆಂಡ್ತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅತ್ತೆ ಮಾವ ಸರಿ ಇಲ್ಲ ಅಂತಾರೆ. ಇಲ್ಲ, ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ಯಾವುದೂ ಎಕ್ಸಾಮ್ ಪಾಸ್ ಆಗ್ತಿಲ್ಲ, ನನಗೆ ಮುಂದೆ ಬರ್ತಿಲ್ಲ, ನನ್ನ ಮೈಂಡ್ ನನಗೆ ಸಪೋರ್ಟ್ ಮಾಡ್ತಿಲ್ಲ, ನನ್ನ ಮನೆಯಲ್ಲಿ ಪೇರೆಂಟ್ಸ್ ಸರಿ ಇಲ್ಲ ಅಂತ ಸ್ಟೂಡೆಂಟ್ಸ್ಗಳು ಬ್ಲೇಮ್ ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಉತ್ತರ ಈ ಕ್ಲಾಸಲ್ಲಿ ನಾನು ಇಟ್ಟಿದ್ದೀನಿ. ಹಾಗಾಗಿ ಈ ಕ್ಲಾಸ್ ನಾನು ಆನ್ಲೈನ್ ಬಿಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಂದು ಟಾಪ್ ಸೀಕ್ರೆಟ್ಸ್, ಕಾನ್ಫಿಡೆನ್ಷಿಯಲ್ ವಿಷಯಸ್ಗಳು ಎಲ್ಲ ಇದರಲ್ಲಿ ಕವರಪ್ ಮಾಡಿದ್ದೀನಿ. ಬನ್ನಿ, ಅಟೆಂಡ್ ಆಗಿ ತಿಳ್ಕೊಳ್ಳಿ. ಆ್ಯಂಡ್ ಇಟ್ ಈಸ್ ಟೋಟಲಿ ಒಂದು ಬೆಸ್ಟ್ ಗುರುದಕ್ಷಿಣೆ ಒಂದಿಗೆ ನಿಮಗೆ ನಾನು ಹೇಳ್ಕೊಡ್ತೀನಿ. ನಿಮಗೆ ಗೊತ್ತಿದೆ, ವಿತೌಟ್ ಗುರುದಕ್ಷಿಣೆ ನಾವೇನು ಕಲಿಬಾರ್ದು. ಅದು ಕಲಿತ್ರೂ ನಮಗೆ ಹತ್ತೋದಿಲ್ಲ, ಯೂಸ್ ಆಗಲ್ಲ. ಆ್ಯಂಡ್ ಇಟ್ ಈಸ್ ವೆರಿ ಸ್ಮಾಲ್ ಗುರುದಕ್ಷಿಣ. ನೀವು ನಗ್ತೀರ ಅದನ್ನು ಹೇಳಿದ್ರೆ. ಸೊ ಕಾಂಟ್ಯಾಕ್ಟ್ ಮಾಡಿ ನಂಬರಿಗೆ ಸ್ನೇಹಿತರೆ, ನೀವು ನನ್ನ ಜೊತೆಗೆ ಸಂಪರ್ಕ ಮಾಡಿ. ಸೊ ನಮ್ಮ ಟೀಮ್ ಜೊತೆಗೆ ಮಾತಾಡಿ ಆ್ಯಂಡ್ ಟೇಕ್ ದ ಕ್ಲಾಸ್ ಆ್ಯಂಡ್ ಸ್ಟಾರ್ಟ್ ಯುವರ್ ರೀಬರ್ತ್ ಆ್ಯಂಡ್ ಸ್ಟಾರ್ಟ್ ಯುವರ್ ನ್ಯೂ ಲೈಫ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಶೇರ್ ಇಟ್ ಎವ್ರಿಬಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.